ರಾಜ್ಯ ಸರ್ಕಾರದ ಸಮರ ವರ್ಸಸ್ ಸಂಘ ಎರಡೂ ಕೂಡ ತಾರಕಕ್ಕೇರ್ತಾ ಇದೆ. ಸರ್ಕಾರಿ ನೌಕರರ ಮೇಲೆ ಸರ್ಕಾರದ ಗದಾ ಪ್ರಹಾರ. ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಸರ್ಕಾರಿ ನೌಕರರು ಪಥಸಂಚಲನದಲ್ಲಿ ಪಾಲ್ಗೊಂಡ್ರು. ಈಗ ಈ ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ಸರ್ಕಾರ ತೋರಿಸುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಸದ್ಯಕ್ಕೆ ನಡೀತಾ ಇರುವಂತ ಒಂದು ರೀತಿಯ ಜಂಗಿ ಕುಸ್ತಿ. ಈ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಹೆಜ್ಜೆ ಹಾಕಿರೋದಿದೆಯಲ್ಲ, ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗೆ ಗೇಟ್ ಪಾಸ್, ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿ ಪ್ರಮೋದ್, ಅಮಾನತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಪ್ರಮೋದ್, ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ ಸಿಬ್ಬಂದಿ ಈ ಪ್ರಮೋದ್. ಬಸವ ಕಲ್ಯಾಣದಲ್ಲಿ ನಡೆದಂತಹ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಈತ ಭಾಗಿಯಾಗಿದ್ದ, ಗಣವೇಷಧಾರಿಯಾಗಿ ಭಾಗಿಯಾಗಿ ಹೆಜ್ಜೆ ಕೂಡ ಹಾಕಿದ್ರು. ಸರ್ಕಾರ ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ಈ ರೀತಿಯಾಗಿ ತೋರಿಸ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಸ್ಟೆಲ್ ಸಿಬ್ಬಂದಿಗೆ ಶಿಕ್ಷೆ, ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಒಂದ್ ಕಡೆಯಲ್ಲಿ ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಸರ್ಕಾರ ತಗೊಂಡಿರುವಂತಹ ಆಕ್ಷನ್ ಅಂತಂದ್ರೆ ಅಮಾನತು ಭಾಗ್ಯ ಈಗ ಕರುಣಿಸಿರೋದು. ಈಗ ಗಣವೇಷಧಾರಿಯಾಗಿ ಹಾಗಾದ್ರೆ ಪಾಲ್ಗೊಂಡಿದ್ದೆ ತಪ್ಪ ಅನ್ನುವಂತ ಒಂದು ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಮತ್ತಿತರರು ಕೂಡ ಪಾಲ್ಗೊಂಡಿದ್ರು, ಅವ್ರಿಗೂ ಹಾಗಾದ್ರೆ ಇದೇ ರೀತಿಯಾದಂತಹ ಶಿಕ್ಷೆ ಫಿಕ್ಸ್ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೌದು ಅಶ್ವಿನಿ, ನಿಜಕ್ಕೂ ಈಗಾಗಲೇ ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದಂತ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂತ ಹೊರಗುತ್ತಿಗೆ ನೌಕರರಿದ್ದಾರೆ ಪ್ರಮೋದ್ ಅಂತೇಳಿ ಆತನನ್ನ ಅಮಾನತ್ ಮಾಡಿದ್ದಾರೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಬಸವ ಕಲ್ಯಾಣದಲ್ಲಿ ನಡೆದಂತ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂತ ಇತರೆ ಇಲಾಖೆಯ ಸರ್ಕಾರಿ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, ಮುಖ್ಯವಾಗಿ ಶಿಕ್ಷಕರೇನಿರ್ತಾರೆ, ಶಿಕ್ಷಕರು ಕೂಡ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಸಾಕಷ್ಟು ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಆರ್ಎಸ್ಎಸ್ ಇದೆ, 100 ವರ್ಷ ಶತಾಬ್ದಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲೆಡೆ ಪ್ರತಿ ಹಳ್ಳಿಯಲ್ಲಿ ಸಂಭ್ರಮದಿಂದ ಏನದಂದ್ರೆ ಆ ಪಥಸಂಚಲನ ನಡೀತಾ ಇದೆ ಅಂತ ಹೇಳ್ಬೋದು. ಬಸವ ಕಲ್ಯಾಣದಲ್ಲಿ ನಡೆದಂತ ಅದ್ದೂರಿ ಪಥಸಂಚಲನದಲ್ಲಿ ಕೂಡ ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಸಾಕಷ್ಟು ಜನ ಭಾಗಿಯಾಗಿದ್ರು. ಆದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಒಬ್ಬರೇನು ಫೋಟೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಫೋಟೋಗಳ ವೈರಲ್ ದಿಂದು ನಿಜಕ್ಕೂ ಪ್ರಮೋದ್ ಈಗಾಗಲೇ ಹಾಸ್ಟೆಲ್ ವಾರ್ಡನ್ ಅಮಾನತ್ಗೊಂಡಿದ್ದಾರೆ. ಇತರೆ ಈಗಾಗಲೇ ಸರ್ಕಾರಿ ಸ್ಕೂಲ್ನ ಮುಖ್ಯ ಗುರುಗಳಿರ್ಬೋದು, ಕಾಲೇಜಿನ ಉಪನ್ಯಾಸಕರಿರ್ಬೋದು, ಈ ರೀತಿ ಸಾಕಷ್ಟು ಜನರ ಎದೆಯಲ್ಲಿ ಢವಢವ ಶುರು ಆಗ್ಯದ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ನೀವೇನು ಹೇಳ್ತಾ ಇದ್ರಿ, ಅದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸಂಘರ್ಷ ಆರಂಭ ಆಗ್ಯದ ಅಂತ ಹೇಳ್ಬೋದು. ಏನು ಆರ್ಎಸ್ಎಸ್ ಪಥಸಂಚಲನ ಮುಕ್ತಾಯಗೊಂಡಿದೆ, ಇದು ಬಸವ ಕಲ್ಯಾಣ ಒಂದಿಲ್ಲ, ಈಗಾಗಲೇ ಭಾಲ್ಕಿಯಾಗಿದೆ, ಬೀದರ್ಲಾಗಿದೆ, ಔರಾದಾಗಿದೆ. ಅಂದ್ರೆ ಎಲ್ಲೆಡೆ ಏನದಂದ್ರೆ ಆ ವಿಡಿಯೋಗಳನ್ನ ಇಟ್ಕೊಂಡು ಕೆಲವರು ಅಂದ್ರೆ ಈಗಾಗಲೇ ಆ ತಾಲೂಕಿನ ಜನರಿಗೆ ಗೊತ್ತಿರ್ತದೆ ಯಾರು ಈಗಾಗಲೇ ಗಣವೇಷನ್ನ ಹಾಕೊಂಡು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ, ಆದವ್ರು ಏನ್ ಕೆಲಸ ಮಾಡ್ತಾರೆ, ಸರ್ಕಾರಿ ನೌಕರರಿದ್ದಾರೆ, ಖಾಸಗಿ ಆಗಿದ್ದಾರೆ, ಪ್ರತಿಯೊಂದೇನದ ಮಾಹಿತಿ ಇರ್ತದೆ. ಅಂಥವ್ರು ಸೋಷಿಯಲ್ ಮೀಡಿಯಾದಲ್ಲೇನು ಈಗ ಸಾಮಾಜಿಕ ಜಾಲತಾಣದಲ್ಲೇನು ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಇದರಿಂದ ನಿಜಕ್ಕೂ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂಥ ಸರ್ಕಾರಿ ನೌಕರರು ಇರ್ಬೋದು, ಅವ್ರಿಗೆಲ್ಲೋ ಒಂದ್ ಕಡೆ ಒಂದು ಟೆನ್ಷನ್ ಶುರು ಆಗದ ಅಂತ ಹೇಳ್ಬೋದು, ಎದೆಯಲ್ಲಿ ಢವ ಶುರು ಆಗದ ಅಂತ ಹೇಳ್ಬೋದು. ಏನೋ ಒಂದು ರಾಜ್ಯ ಸರ್ಕಾರದ ಸಮರ ವರ್ಸಸ್ ಸಂಘ ಎರಡೂ ಕೂಡ ತಾರಕಕ್ಕೇರ್ತಾ ಇದೆ. ಸರ್ಕಾರಿ ನೌಕರರ ಮೇಲೆ ಸರ್ಕಾರದ ಗದಾ ಪ್ರಹಾರ. ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಸರ್ಕಾರಿ ನೌಕರರು ಪಥಸಂಚಲನದಲ್ಲಿ ಪಾಲ್ಗೊಂಡ್ರು. ಈಗ ಈ ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ಸರ್ಕಾರ ತೋರಿಸುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಸದ್ಯಕ್ಕೆ ನಡೀತಾ ಇರುವಂತ ಒಂದು ರೀತಿಯ ಜಂಗಿ ಕುಸ್ತಿ. ಈ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಹೆಜ್ಜೆ ಹಾಕಿರೋದಿದೆಯಲ್ಲ, ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗೆ ಗೇಟ್ ಪಾಸ್, ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿ ಪ್ರಮೋದ್, ಅಮಾನತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಪ್ರಮೋದ್, ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ ಸಿಬ್ಬಂದಿ ಈ ಪ್ರಮೋದ್. ಬಸವ ಕಲ್ಯಾಣದಲ್ಲಿ ನಡೆದಂತಹ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಈತ ಭಾಗಿಯಾಗಿದ್ದ,
ಗಣವೇಷಧಾರಿಯಾಗಿ ಭಾಗಿಯಾಗಿ ಹೆಜ್ಜೆ ಕೂಡ ಹಾಕಿದ್ರು. ಸರ್ಕಾರ ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ಈ ರೀತಿಯಾಗಿ ತೋರಿಸ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಸ್ಟೆಲ್ ಸಿಬ್ಬಂದಿಗೆ ಶಿಕ್ಷೆ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಮರಕರೆ. ಒಂದ್ ಕಡೆಯಲ್ಲಿ ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಸರ್ಕಾರ ತಗೊಂಡಿರುವಂತಹ ಆಕ್ಷನ್ ಅಂತಂದ್ರೆ ಅಮಾನತು ಭಾಗ್ಯ ಈಗ ಕರುಣಿಸಿರೋದು. ಈಗ ಗಣವೇಷಧಾರಿಯಾಗಿ ಹಾಗಾದ್ರೆ ಪಾಲ್ಗೊಂಡಿದ್ದೆ ತಪ್ಪ ಅನ್ನುವಂತ ಒಂದು ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಮತ್ತಿತರರು ಕೂಡ ಪಾಲ್ಗೊಂಡಿದ್ರು. ಅವ್ರಿಗೂ ಹಾಗಾದ್ರೆ ಇದೇ ರೀತಿಯಾದಂತಹ ಶಿಕ್ಷೆ ಫಿಕ್ಸಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೌದು ಅಶ್ವಿನಿ, ನಿಜಕ್ಕೂ ಈಗಾಗಲೇ ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗಿಯಾದಂತ ಹೊರಗುತ್ತಿಗೆ ನೌಕರರಿದ್ದಾರೆ ಪ್ರಮೋದ್ ಅಂತೇಳಿ ಆತನನ್ನ ಅಮಾನತ್ ಮಾಡಿದ್ದಾರೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಬಸವ ಕಲ್ಯಾಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗಿಯಾದಂತ ಇತರೆ ಇಲಾಖೆಯ ಸರ್ಕಾರಿ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, ಮುಖ್ಯವಾಗಿ ಶಿಕ್ಷಕರೇನಿರ್ತಾರೆ, ಶಿಕ್ಷಕರು ಕೂಡ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಸಾಕಷ್ಟು ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ RSS ಇದೆ 100 ವರ್ಷ ಶತಾಬ್ದಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲೆಡೆ ಪ್ರತಿ ಹಳ್ಳಿಯಲ್ಲಿ ಸಂಭ್ರಮದಿಂದ ಏನದಂದ್ರೆ ಪಥಸಂಚಲನ ನಡೀತಾ ಇದೆ ಅಂತ ಹೇಳ್ಬೋದು. ಬಸವ ಕಲ್ಯಾಣದಲ್ಲಿ ನಡೆದಂತ ಅದ್ದೂರಿ ಪಥಸಂಚಲನದಲ್ಲಿ ಕೂಡ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಸಾಕಷ್ಟು ಜನ ಭಾಗಿಯಾಗಿದ್ರು. ಆದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಒಬ್ಬರು ಫೋಟೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಫೋಟೋಗಳ ವೈರಲ್ ದಿಂದು ನಿಜಕ್ಕೂ ಪ್ರಮೋದ್ ಈಗಾಗಲೇ ಹಾಸ್ಟೆಲ್ ವಾರ್ಡನ್ ಅಮಾನತ್ಗೊಂಡಿದ್ದಾರೆ. ಇತರೆ ಈಗಾಗಲೇ ಸರ್ಕಾರಿ ಸ್ಕೂಲ್ನ ಮುಖ್ಯ ಗುರುಗಳಿರ್ಬೋದು, ಕಾಲೇಜಿನ ಉಪನ್ಯಾಸಕರಿರ್ಬೋದು, ಈ ರೀತಿ ಸಾಕಷ್ಟು ಜನರ ಎದೆಯಲ್ಲಿ ಢವಢವ ಶುರು ಆಗ್ಯದ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸರ್ಕಾರ ವರ್ಸಸ್ RSS ನೀವೇನು ಹೇಳ್ತಾ ಇದ್ರಿ, ಅದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸಂಘರ್ಷ ಆರಂಭ ಆಗ್ಯದ ಅಂತ ಹೇಳ್ಬೋದು. ಏನು RSS ಪಥಸಂಚಲನ ಮುಕ್ತಾಯಗೊಂಡಿದೆ. ಇದು ಬಸವ ಕಲ್ಯಾಣ ಒಂದಿಲ್ಲ, ಈಗಾಗಲೇ ಭಾಲ್ಕಿ ಆಗಿದೆ, ಬೀದರ್ಲಾಗಿದೆ, ಔರಾದಾಗಿದೆ. ಅಂದ್ರೆ ಎಲ್ಲೆಡೆ ಏನದಂದ್ರೆ ಆ ವಿಡಿಯೋಗಳನ್ನ ಇಟ್ಕೊಂಡು ಕೆಲವರು ಅಂದ್ರೆ ಈಗಾಗಲೇ ಆ ತಾಲೂಕಿನ ಜನರಿಗೆ ಗೊತ್ತಿರ್ತದೆ ಯಾರು ಈಗಾಗಲೇ ಗಣವೇಷನ್ನ ಹಾಕೊಂಡು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ, ಆದವ್ರು ಏನ್ ಕೆಲಸ ಮಾಡ್ತಾರೆ, ಸರ್ಕಾರಿ ನೌಕರರಿದ್ದಾರೆ, ಖಾಸಗಿ ಆಗಿದ್ದಾರೆ, ಪ್ರತಿಯೊಂದೇನದ ಮಾಹಿತಿ ಇರ್ತದೆ. ಅಂಥವ್ರು ಸೋಷಿಯಲ್ ಮೀಡಿಯಾದಲ್ಲೇನು ಈಗ ಸಾಮಾಜಿಕ ಜಾಲತಾಣದಲ್ಲೇನು ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಇದರಿಂದ ನಿಜಕ್ಕೂ RSS ಪಥಸಂಚಲನದಲ್ಲಿ ಭಾಗಿಯಾದಂಥ ಸರ್ಕಾರಿ ನೌಕರರಿರ್ಬೋದು, ಅವ್ರಿಗೆಲ್ಲೋ ಒಂದ್ ಕಡೆ ಒಂದು ಟೆನ್ಷನ್ ಶುರು ಆಗದ ಅಂತ ಹೇಳ್ಬೋದು, ಎದೆಯಲ್ಲಿ ಢವ ಶುರು ಆಗದ ಅಂತ ಹೇಳ್ಬೋದು. ಏನೋ ರಾಜ್ಯ ಸರ್ಕಾರದ ಸಮರ ವರ್ಸಸ್ ಸಂಘ ಎರಡೂ ಕೂಡ ತಾರಕಕ್ಕೇರ್ತಾ ಇದೆ. ಸರ್ಕಾರಿ ನೌಕರರ ಮೇಲೆ ಸರ್ಕಾರದ ಗದಾ ಪ್ರಹಾರ. ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಸರ್ಕಾರಿ ನೌಕರರು ಪಥಸಂಚಲನದಲ್ಲಿ ಪಾಲ್ಗೊಂಡ್ರು. ಈಗ ಈ RSS ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ಸರ್ಕಾರ ತೋರಿಸುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಸದ್ಯಕ್ಕೆ ನಡೀತಾ ಇರುವಂತ ಒಂದು ರೀತಿಯ ಜಂಗಿ ಕುಸ್ತಿ. ಈ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಹೆಜ್ಜೆ ಹಾಕಿರೋದಿದೆಯಲ್ಲ, ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗೆ ಗೇಟ್ ಪಾಸ್. ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿ ಪ್ರಮೋದ್ ಅಮಾನತು. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಪ್ರಮೋದ್. ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ ಸಿಬ್ಬಂದಿ ಈ ಪ್ರಮೋದ್. ಬಸವ ಕಲ್ಯಾಣದಲ್ಲಿ ನಡೆದಂತಹ RSS ಪಥಸಂಚಲನದಲ್ಲಿ ಈತ ಭಾಗಿಯಾಗಿದ್ದ. ಗಣವೇಷಧಾರಿಯಾಗಿ ಭಾಗಿಯಾಗಿ ಹೆಜ್ಜೆ ಕೂಡ ಹಾಕಿದ್ರು. ಸರ್ಕಾರ RSS ಮೇಲಿನ ಸಿಟ್ಟನ್ನ ಈ ರೀತಿಯಾಗಿ ತೋರಿಸ್ಕೊಳ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಸ್ಟೆಲ್ ಸಿಬ್ಬಂದಿಗೆ ಶಿಕ್ಷೆ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಮರಕರೆ. ಒಂದ್ ಕಡೆಯಲ್ಲಿ ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಸರ್ಕಾರ ತಗೊಂಡಿರುವಂತಹ ಆಕ್ಷನ್ ಅಂತಂದ್ರೆ ಅಮಾನತು ಭಾಗ್ಯ ಈಗ ಕರುಣಿಸಿರೋದು. ಈಗ ಗಣವೇಷಧಾರಿಯಾಗಿ ಹಾಗಾದ್ರೆ ಪಾಲ್ಗೊಂಡಿದ್ದೆ ತಪ್ಪ ಅನ್ನುವಂತ ಒಂದು ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಮತ್ತಿತರರು ಕೂಡ ಪಾಲ್ಗೊಂಡಿದ್ರು. ಅವ್ರಿಗೂ ಹಾಗಾದ್ರೆ ಇದೇ ರೀತಿಯಾದಂತಹ ಶಿಕ್ಷೆ ಫಿಕ್ಸಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ.
ಹೌದು ಅಶ್ವಿನಿ, ನಿಜಕ್ಕೂ ಈಗಾಗಲೇ ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗಿಯಾದಂತ ಹೊರಗುತ್ತಿಗೆ ನೌಕರರಿದ್ದಾರೆ ಪ್ರಮೋದ್ ಅಂತೇಳಿ ಆತನನ್ನ ಅಮಾನತ್ ಮಾಡಿದ್ದಾರೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಬಸವ ಕಲ್ಯಾಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗಿಯಾದಂತ ಇತರೆ ಇಲಾಖೆಯ ಸರ್ಕಾರಿ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, ಮುಖ್ಯವಾಗಿ ಶಿಕ್ಷಕರೇನಿರ್ತಾರೆ, ಶಿಕ್ಷಕರು ಕೂಡ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಸಾಕಷ್ಟು ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ RSS ಇದೆ 100 ವರ್ಷ ಶತಾಬ್ದಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲೆಡೆ ಪ್ರತಿ ಹಳ್ಳಿಯಲ್ಲಿ ಸಂಭ್ರಮದಿಂದ ಏನದಂದ್ರೆ ಪಥಸಂಚಲನ ನಡೀತಾ ಇದೆ ಅಂತ ಹೇಳ್ಬೋದು. ಬಸವ ಕಲ್ಯಾಣದಲ್ಲಿ ನಡೆದಂತ ಅದ್ದೂರಿ ಪಥ ಸಂಚಲನದಲ್ಲಿ ಕೂಡ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಸಾಕಷ್ಟು ಜನ ಭಾಗಿಯಾಗಿದ್ರು. ಆದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಒಬ್ಬರು ಫೋಟೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಫೋಟೋಗಳ ವೈರಲ್ದಿಂದ ನಿಜಕ್ಕೂ ಪ್ರಮೋದ್ ಈಗಾಗಲೇ ಹಾಸ್ಟೆಲ್ ವಾರ್ಡನ್ ಅಮಾನತ್ಗೊಂಡಿದ್ದಾರೆ. ಇತರೆ ಈಗಾಗಲೇ ಸರ್ಕಾರಿ ಸ್ಕೂಲ್ನ ಮುಖ್ಯ ಗುರುಗಳಿರ್ಬೋದು, ಕಾಲೇಜಿನ ಉಪನ್ಯಾಸಕರಿರ್ಬೋದು, ಈ ರೀತಿ ಸಾಕಷ್ಟು ಜನರ ಎದೆಯಲ್ಲಿ ಢವಢವ ಶುರು ಆಗ್ಯದ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸರ್ಕಾರ ವರ್ಸಸ್ RSS ನೀವೇನು ಹೇಳ್ತಾ ಇದ್ರಿ, ಅದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸಂಘರ್ಷ ಆರಂಭ ಆಗ್ಯದ ಅಂತ ಹೇಳ್ಬೋದು. ಏನು RSS ಪಥಸಂಚಲನ ಮುಕ್ತಾಯಗೊಂಡಿದೆ, ಇದು ಬಸವ ಕಲ್ಯಾಣ ಒಂದಿಲ್ಲ, ಈಗಾಗಲೇ ಭಾಲ್ಕಿ ಆಗಿದೆ, ಬೀದರ್ಲಾಗಿದೆ, ಔರಾದಾಗಿದೆ. ಅಂದ್ರೆ ಎಲ್ಲೆಡೆ ಏನದಂದ್ರೆ ಆ ವಿಡಿಯೋಗಳನ್ನ ಇಟ್ಕೊಂಡು ಕೆಲವರು ಅಂದ್ರೆ ಈಗಾಗಲೇ ಆ ತಾಲೂಕಿನ ಜನರಿಗೆ ಗೊತ್ತಿರ್ತದೆ ಯಾರು ಈಗಾಗಲೇ ಗಣವೇಷನ್ನ ಹಾಕೊಂಡು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ, ಆದವ್ರು ಏನು ಕೆಲಸ ಮಾಡ್ತಾರೆ, ಸರ್ಕಾರಿ ನೌಕರರಿದ್ದಾರೆ, ಖಾಸಗಿ ಆಗಿದ್ದಾರೆ, ಪ್ರತಿಯೊಂದೇನದ ಮಾಹಿತಿ ಇರ್ತದೆ. ಅಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಇದರಿಂದ ನಿಜಕ್ಕೂ RSS ಪಥಸಂಚಲನದಲ್ಲಿ ಭಾಗಿಯಾದಂಥ ಸರ್ಕಾರಿ ನೌಕರರಿರ್ಬೋದು, ಅವ್ರಿಗೆಲ್ಲೋ ಒಂದು ಕಡೆ ಟೆನ್ಷನ್ ಶುರು ಆಗ್ಯದ ಅಂತ ಹೇಳ್ಬೋದು, ಎದೆಯಲ್ಲಿ ಢವ ಶುರು ಆಗ್ಯದ ಅಂತ ಹೇಳ್ಬೋದು. ಏನೋ ಒಂದು